ಜೈ ಆಂಜನೇಯ. ನಾವು ಇವತ್ತು ಬಾಲ್ಕೋಟೆಯಿಂದ ಬೆಳಗಾವಿ ಬಂದ್ವಿ. ಬೆಳಗಾವಿಗೆ ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿಸ್ಕೊಂಡು ಹಾಗೆ ರಾಮಕೃಷ್ಣ ಆಶ್ರಮ ನೋಡ್ಬೇಕಂತಂದು ಹೊಂಟಿದ್ದೆವು. ಬನ್ನಿ ನೋಡಿ, ಇದೆ ರಾಮಕೃಷ್ಣ ಆಶ್ರಮಕ್ಕೆ ಮುಖ್ಯ ದ್ವಾರ. ಹಾಗೆ ಮುಂದೆ ಹೋದಂತೆ ದುರ್ಗಾದೇವಿ ಮಂದಿರ ಸಹ ನಮಗೆ ನೋಡಲು ಸಿಗುತ್ತದೆ. ಇದೇ ದುರ್ಗಾದೇವಿಯ ಮುಖ್ಯ ದ್ವಾರ. ಇಲ್ಲಿ ವಾಹನಗಳು ಹೋಗೋಕ್ಕೂ ಸಹ ಅವಕಾಶ ಉಂಟು. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣಂತೆ. ನಾವು ದೇವಸ್ಥಾನದೊಳಗೆ ಹೋದಂತೆ ಮೊದಲಿಗೆ ನಮಗೆ ಆಂಜನೇಯನ ಮೂರ್ತಿ ನೋಡಬಹುದು. ಅದನ್ನು ನೋಡಿಕೊಂಡು ನಂತರ ದುರ್ಗಾದೇವಿಯ ಮೂರ್ತಿಯನ್ನು ನೋಡಬಹುದಾಗಿರುತ್ತದೆ. ನೋಡಿ ಎಷ್ಟು ಚಂದ ಹೂವಿನ ಅಲಂಕಾರ ಮಾಡಿದ್ದಾರೆ. ಹಾಗೆ ಮುಂದೆ ಹೋದಂತೆ ಗಣೇಶನ ಮೂರ್ತಿಯನ್ನು ಸಹ ಕಾಣಬಹುದಾಗಿದೆ. ಗಣೇಶನ ಮೂರ್ತಿಯನ್ನು ಸಹ ನೋಡಿಕೊಂಡು ಹಾಗೆ ಮುಂದೆ ಶಿವಪ್ಪನನ್ನು ನೋಡಿಕೊಂಡು ಹಾಗೆ ಶಿವಪ್ಪನ ಮುಂದೆ ಇರುವ ನಂದೀಶನ ನೋಡಿಕೊಂಡು ಹಾಗೆ ಮುಂದೆ ರಾಮಕೃಷ್ಣ ಆಶ್ರಮಕ್ಕೆ ಬಂದ್ವಿ. ನೋಡಿ ರಾಮಕೃಷ್ಣ ಆಶ್ರಮದ ವ್ಯೂ ಹೇಗೆ ಕಾಣುತ್ತೆ ಅಂತಂದು. ತುಂಬ ಗಿಡಗಳು, ಹೂವಿನ ಕುಂಡಗಳು ಎಲ್ಲ ಎಷ್ಟು ಚಂದ ಕಾಣ್ತಿತ್ತು ಅಂದ್ರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಹಾಗೆ ನೋಡ್ಕೊಂಡು ಮೇಲ್ಗಡೆ ಬಂದ್ವಿ. ಮೇಲ್ಗಡೆಯಿಂದ ಹಾಗೆ ಒಳಗಡೆನೂ ಹೋಗ್ತಾ ಇದ್ವಿ. ತುಂಬ ನಿಶ್ಶಬ್ದವಾದಂಥ ಸ್ಥಳ ಅಂತ ಅನ್ಬೋದು. ಯಾರೂ ಅಷ್ಟೊಂದು ಜಾಸ್ತಿ ಜನ ಇರಲಿಲ್ಲ. ಹಾಗೆ ಆ ಕಡೆ ಒಂದಿಷ್ಟು ಜನ, ಈ ಕಡೆ ಒಂದಿಷ್ಟು ಜನ ಧ್ಯಾನ ಮಾಡ್ತಾ ಕುಳಿತುಕೊಂಡಿದ್ರು. ಹಾಗೆ ನಾನು ಮುಂದೆ ಹೋದೆ. ಇದೇ ರಾಮಕೃಷ್ಣ ಅವರ ಆಶ್ರಮ ಅಂತ ಹೇಳ್ಬೋದಾಗಿದೆ. ಅಲ್ಲೇ ಸ್ವಾಮಿ ವಿವೇಕಾನಂದರದ್ದು ಒಂದು ಫೋಟೋ ಸಹ ನೋಡ್ಬೋದಾಗಿರುತ್ತದೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.